ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮಯವ ಚ ಪೂರ್ಣಪ್ರಜ್ಞಸ್ಥಿತಿಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಓಂ. ಈ ದಿನದೊಂದು ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯಣಿ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷದ ಪಂಚಮಿ ತಿಥಿಯಾಗಿರ್ತದೆ. ಶನಿವಾರದೊಂದು ಈ ದಿನ ಶನಿವಾರವಾಗಿರೋದರಿಂದ ಇವತ್ತಿನ ಸೂರ್ಯೋದಯಾದಿ ಬೆಳಗ್ಗೆ 6:10 ಸೂರ್ಯೋದಯವಾದರೆ 6:05 ಸೂರ್ಯ ಅಸ್ತಮವಾಗ್ತಾನೆ. ಇವತ್ತಿನ ದಿವಸ ಪಂಚಮಿ ತಿಥಿ ಆಗಿರುವುದರಿಂದ ಬಹಳ ಉತ್ತಮವಾದಂತಹ ದಿನ, ಶ್ರೀನಿವಾಸ ದೇವರ ದಿನ. ಶ್ರೀನಿವಾಸ ದೇವರನ್ನು ಹಾಗೂ ಶನಿದೇವರನ್ನು ಪ್ರಾರ್ಥನೆಯನ್ನು ಮಾಡುವಂತಹ ದಿನ ಇವತ್ತಾಗಿರ್ತದೆ. ಹಾಗೂ ನಾವು ವಿಶೇಷವಾಗಿ ಆಂಜನೇಯನನ್ನು ಕೂಡ ಇವತ್ತು ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀನಿವಾಸ ದೇವರನ್ನು, ಆಂಜನೇಯನನ್ನು, ಶನಿದೇವರನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಮ ದರಿದ್ರ ನಾಶವಾಗ್ತದೆ, ಐಶ್ವರ್ಯ ಪ್ರಾಪ್ತಿಯಾಗ್ತದೆ, ಕಷ್ಟ ದೂರವಾಗ್ತದೆ, ನಾವು ಬರುವಂತಹ ಅಪಾಯಗಳಿಂದ ದೂರವಾಗ್ತೀವಿ. ಹಾಗೆ ಇವತ್ತಿನ ದಿವಸ ಶನಿದೇವರನ್ನಾಗಿರಬಹುದು, ಆಂಜನೇಯನನ್ನಾಗಿರಬಹುದು ಹಾಗೂ ಶ್ರೀನಿವಾಸ ದೇವರನ್ನಾಗಿರಬಹುದು, ಮೂರೂ ದೇವರನ್ನು ಪ್ರಾರ್ಥನೆಯನ್ನು ಮಾಡೋದರಿಂದ ಲಾಭದಾಯಕವಾದಂತಹ ಫಲಗಳನ್ನು ಕೂಡ ನಾವು ಪಡಿತೇವೆ. ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಕಲ್ಯಾಣಗಳ ಕೆಲಸಗಳು ಆಗ್ತದೆ. ಎಲ್ಲ ಕೆಲಸಗಳಲ್ಲೂ ಕೂಡ ಕಲ್ಯಾಣವಾಗ್ತದೆ ಹಾಗೂ ಎಲ್ಲ ಕಲ್ಯಾಣ ರೂಪದಾಯಕ ವರಗಳು ಕೂಡ ಭಗವಂತ ನಿಮಗೆ ಕೊಡ್ತಾನೆ. ಇನ್ನು ಆಂಜನೇಯನನ್ನು ಪ್ರಾರ್ಥನೆಯನ್ನು ಮಾಡಿದರೆ ವಿಶೇಷವಾಗಿ ಅಪಮೃತ್ಯು ಪರಿಹಾರವಾಗ್ತದೆ ಹಾಗೂ ದುಷ್ಟರಿಂದ ದೂರವಿರುತ್ತೇವೆ, ಅಪಘಾತಗಳಿಂದ ದೂರವಿರ್ತದೆ. ಹಾಗೆ ದೇವರ ಸಂಪೂರ್ಣ ಅನುಗ್ರಹಕ್ಕೆ ಆಂಜನೇಯನನ್ನು ಪ್ರಾರ್ಥನೆ ಮಾಡಿದಾಗ ಎಲ್ಲ ಕೆಲಸಗಳಲ್ಲೂ ಕೂಡ ದೇವರು ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ ಅಂತಲೂ ಕೂಡ ಆಂಜನೇಯ ಪ್ರಾರ್ಥನೆ ಮಾಡೋದರಿಂದ ನಮಗೆ ಸಿಗ್ತದೆ. ಇನ್ನು ಶನಿಯನ್ನು ಪ್ರಾರ್ಥನೆ ಮಾಡೋದರಿಂದ ಅಪಮೃತ್ಯು ಪರಿಹಾರವಾಗ್ತದೆ, ಮೃತ್ಯು ದೂರವಾಗತ್ತೆ ಹಾಗೂ ಹಣಕಾಸಿನ ಸಮಸ್ಯೆ ನಮಗೆ ದೂರವಾಗ್ತದೆ, ಆರೋಗ್ಯದ ಸಮಸ್ಯೆ ದೂರವಾಗ್ತದೆ. ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ನಮಗೆ ಬರುವುದಿಲ್ಲ. ಹಣಕಾಸಿನ ತೊಂದರೆಯನ್ನು ನಾವು ಎದುರಿಸುವುದಿಲ್ಲ. ಅಪಘಾತಗಳಿಂದ ನಾವು ದೂರ ಇರುತ್ತೇವೆ. ಶನಿದೇವರ ಅನುಗ್ರಹಕ್ಕೂ ಕೂಡ ನಾವು ಇವತ್ತು ಪಾತ್ರರಾಗ್ತವೆ ಅಂತ ಹೇಳುತ್ತಾ, ಇವತ್ತಿನ ದಿವಸ 12 ರಾಶಿ ಭವಿಷ್ಯ ಹೇಗಿದೆ, ಯಾವ ರಾಶಿಯವರಿಗೆ ಯಾವ ಫಲವನ್ನು ದೇವರು ಕೊಡ್ತಾನೆ ಅಂತ ತಿಳಿಯೋಣ ಅಂತ ಹೇಳ್ತಾ, ಮೊದಲಿಗೆ ಮೇಷರಾಶಿಯವರು ಇವತ್ತಿನ ದಿವಸ ಉತ್ಸಾಹದಿಂದ ಇರುವಂತಹ ದಿನ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಇವತ್ತು ಅಭಿವೃದ್ಧಿ ಆಗುವಂತಹ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಂಪಾದನೆ ಮಾಡುವಂತಹ ದಿನ. ಆರೋಗ್ಯದಲ್ಲಿ ಕೊಂಚ ಸುಧಾರಣೆ ಆಗುವಂತಹ ದಿನ. ಶತ್ರುಗಳ ಕಾಟದಿಂದ ತಪ್ಪಿಸಿಕೊಳ್ಳುವಂತಹ ದಿನವಾಗಿರ್ತದೆ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಉತ್ತಮವಾಗಿರ್ತದೆ ಅಂತ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ವೃಷಭ ರಾಶಿಯವರಿಗೆ ಲಾಭದಾಯಕವಾದಂತಹ ದಿನವಾಗಿರ್ತದೆ. ಆರೋಗ್ಯದಲ್ಲಿ ಕೊಂಚ ಸಮಸ್ಯೆ ಇದ್ದರೂ ಕೂಡ ಅದು ಸುಧಾರಣೆ ಆಗುವಂಥದ್ದಾಗಿರುತ್ತದೆ. ಹಾಗೂ ವೃಷಭ ರಾಶಿಯವರಿಗೆ ಇಷ್ಟು ದಿನ ಪಡ್ತಕ್ಕಂತಹ
ಕಷ್ಟಗಳಿಂದ ವಿಮುಕ್ತಿ ಆಗುವಂತಹ ದಿನ, ಸಾಲದ ಬಾಧೆಯನ್ನು ತಪ್ಪಿಸಿಕೊಂಡು ಲಾಭದಾಯಕವಾಗಿರುವಂತಹ ದಿನ ಇದಾಗ್ತದೆ ಅಂತ ವೃಷಭ ರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ರಾಶಿಯವರಿಗೆ ಸ್ನೇಹಪೂರ್ವಕವಾದಂತಹ ದಿನವಾಗಿರ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡುವಂಥದ್ದು, ಯಾವುದಾದರೂ ಕೆಲಸವಿರಬಹುದು, ಯಾವುದಾದರೂ ವ್ಯಾಪಾರದಲ್ಲಿ ಹಾಗೂ ಯಾವುದೇ ಕ್ಷೇತ್ರದ ಕೆಲಸದಲ್ಲಾಗಿರಬಹುದು ನಿಮಗೆ ಸಹಾಯ ಇವತ್ತು ಹೆಚ್ಚಾಗಿ ಸಿಗುವಂಥದ್ದಾಗಿರುತ್ತೆ. ಹಾಗೂ ಎಲ್ಲ ರೀತಿಯಾದಂತಹ ಫಲಗಳು ಕೂಡ ಉತ್ತಮವಾಗಿ ನೀವು ಇವತ್ತಿನ ದಿವಸ ಪಡಿತೀರಾ ಅಂತ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಕೊಂಚ ನಿರ್ಲಕ್ಷ್ಯತನದಿಂದ ತೊಂದರೆಗಳು ಎದುರಿಸುವಂತಹ ದಿನವಾಗಿರ್ತದೆ. ನಿಮ್ಮ ನಿರ್ಲಕ್ಷ್ಯೆಯಿಂದ ಹಣಕಾಸಿನ ತೊಂದರೆಗಳಾಗುವಂಥದ್ದು, ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಹಾಗೂ ಇತರರಿಂದ ಮಾತುಗಳನ್ನು ಕೇಳುವಂಥದ್ದಾಗಿರಬಹುದು. ಹೀಗೆ ಸಣ್ಣ ಪುಟ್ಟ ತೊಂದರೆಗಳು ಇವತ್ತಿನ ದಿವಸ ನೀವು ಎದುರಿಸುವಂಥದ್ದಾಗಿರುತ್ತೆ. ಹಾಗಾಗಿ ದಯಮಾಡಿ ಇವತ್ತಿನ ದಿವಸ ಶನಿದೇವರ ಗುಡಿಗೆ ಹಾಗೂ ಆಂಜನೇಯ ದೇವರ ಗುಡಿಗೆ, ಶ್ರೀನಿವಾಸ ದೇವರ ಗುಡಿ, ಈ 3 ಗುಡಿಗಳಲ್ಲಿ ಯಾವುದಾದ್ರೂ ಒಂದು ಗುಡಿಗೆ ಭೇಟಿ ಮಾಡಿ ನೀವು ಪೂಜೆ ಮಾಡಿ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆ ಮಾಡಿ ಹೋದರೆ ಬಹಳ ಒಳ್ಳೆಯದಾಗತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇನ್ನು ಸಿಂಹರಾಶಿಯವರಿಗೆ ಈ ದಿನದೊಂದು ಕೊಂಚ ತೊಂದರೆ ಆಗುವಂತಹ ದಿನವಾಗಿರ್ತದೆ. ಎಲ್ಲ ಕೆಲಸಗಳು ಕೂಡ ತಡವಾಗುವಂಥದ್ದಾಗಿರುತ್ತೆ. ಅದರಿಂದ ನಿಮ್ಮ ತಾಳ್ಮೆಯನ್ನು ಕಳ್ಕೊತೀರಿ. ತಾಳ್ಮೆ ಪೂರ್ವಕವಾಗಿ ಸಿಟ್ಟನ್ನು ಪಡೆದುಕೊಳ್ಳುವಂಥದ್ದು, ಅನ್ಯರ ಜೊತೆ ಜಗಳವಾಡುವಂಥದ್ದು, ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ ಹೀಗೆ ಜಗಳವಾಡಿ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಳುವಂತಹ ದಿನವಾಗಿರ್ತದೆ. ಹಾಗಾಗಿ ಆದಷ್ಟು ಜಾಗೃತೆಯರಾಗಿ ಮಾತಾಡಬೇಕಾದ್ರೆ ಜಾಗೃತೆಯಿಂದ ಮಾತಾಡಿ ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ಕೆಲಸಗಳಲ್ಲಿ ಜಯವನ್ನು ಸಂಪಾದನೆ ಮಾಡ್ತೀರಾ ಅಂತಲೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಹಾಗಾಗಿ ಸಿಂಹರಾಶಿಯವರು ಆದಷ್ಟು ಜಾಗೃತೆ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಅಂತಲೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಕನ್ಯಾ ರಾಶಿಯವರಿಗೆ ಪ್ರತಿವಿರೋಧವನ್ನು ಮಾಡುವಂತಹ ದಿನ. ನೀವು ಏನಾದರೂ ಹೇಳಿದ್ರೆ ಅದನ್ನು ಇನ್ನೊಬ್ಬರು ಪ್ರತಿವಾದಿಯನ್ನು ಮಾಡುವಂಥದ್ದಾಗಿರುತ್ತೆ. ಆ ಮಾತನ್ನು ಕೇಳೋದಿಲ್ಲ. ನಿಮಗೆ ಅದರಿಂದ ಸಾಕಷ್ಟು ಸಿಟ್ಟುಗಳನ್ನು ಪಡಿತೀರಿ. ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳನ್ನು ಮಾಡ್ಕೊತೀರಿ. ನೀವೇ ನಿಮ್ಮ ಕೈಯಾರೆ ಕೆಲಸ ಕಾರ್ಯಗಳಲ್ಲಿ ತೊಂದರೆಯನ್ನು ಪಡ್ಕೊತೀರಿ. ಎಲ್ಲ ಸ್ನೇಹ ಸಂಬಂಧಿಕರೊಡನೆ ಕಿತ್ತಾಟವನ್ನು ಆಡುವಂತಹ ಸಮಯವಾಗಿರ್ತದೆ. ಇವತ್ತಿನ ದಿವಸ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಉತ್ತಮ. ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ಮಾಡೋದರಿಂದ ನೀವು ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು. ಯಾವುದೇ ರೀತಿಯಾದಂತಹ ಕೋಪದಿಂದ ಮಾಡಿದಂತಹ ಕೆಲಸಗಳಲ್ಲಿ ಯಾವ ಫಲಗಳನ್ನು ಕೂಡ ನೀವು ಇವತ್ತಿನ ದಿವಸ ಪಡೆಯಲಾರರು. ಹಾಗಾಗಿ ಜಾಗೃತರಾಗಿ ನಿಮ್ಮ ಕೆಲಸಗಳನ್ನು ಮಾಡಿದರೆ ಉತ್ತಮ ಅಂತ ಹೇಳಿ ಕನ್ಯಾ ರಾಶಿಯವರಿಗೆ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಇನ್ನು ತುಲಾ ರಾಶಿಯವರು ತಾಳ್ಮೆಯನ್ನು ಕಳ್ಕೊಳ್ಳುವಂತಹ ದಿನವಾಗಿರ್ತದೆ. ತಾಳ್ಮೆಯಿಂದ ಸಾಕಷ್ಟು ಇಷ್ಟು ದಿನಗಳು ಕೂಡ ನೀವು ತಾಳ್ಮೆಯಿಂದ ಇದ್ದು ಪರಿಸ್ಥಿತಿಗಳನ್ನು ಎದುರಿಸ್ತಿರ್ತೀರೋ ಅಂತಹ ತಾಳ್ಮೆಯನ್ನು ಕಳ್ಕೊಳ್ಳುವಂತಹ ದಿನವಾಗಿರ್ತದೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತಹ ಸಮಯ. ಆದರೆ ನಿಮ್ಮ ತಾಳ್ಮೆಯಿಂದ ಅದನ್ನು ಕಳ್ಕೊಳ್ಳುವಂಥದ್ದು, ಜಯ ಪಡುವಂತಹ ದಿನವನ್ನು ಕಳ್ಕೊಳ್ಳುವಂಥದ್ದು, ಎಲ್ಲರೊಟ್ಟಿಗೆ ಜಗಳವಾಡುವಂಥದ್ದು, ಮನಸ್ಸಿಗೆ ನೋವು ಉಂಟು ಮಾಡಿಕೊಳ್ಳುವಂತಹ ದಿನವಾಗಿರ್ತದೆ. ಹಾಗಾಗಿ ಇವತ್ತಿನ ದಿವಸ ತಾಳ್ಮೆಯನ್ನು ಕಳ್ಕೊಳ್ಳದೆ ತಾಳ್ಮೆಯುಕ್ತರಾಗಿ ಕೆಲಸಗಳನ್ನು ಮಾಡಿ ಅದರಲ್ಲಿ ಜಯವನ್ನು ಸಂಪಾದಿಸಿ ಅಂತ ಹೇಳಿ ತುಲಾರಾಶಿಯವರು ಆದಷ್ಟು ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು ಅಂತಲೂ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ಅವರಿಗೆ ಮೋಸವಾಗುವಂತಹ ದಿನವಾಗಿರ್ತದೆ. ನಿಮಗೆ ನಿಮ್ಮವರಿಂದನೇ ಮೋಸವಾಗುವಂತಹ ದಿನ ಇವತ್ತಾಗಿರ್ತದೆ. ನಿಮಗೆ ಹಣಕಾಸನ್ನು ಕೊಡುವಂಥವರು ಇವತ್ತಿನ ದಿವಸ ಅದು ಆಗದೇ ಇರುವ ರೀತಿಯಲ್ಲಿ ಹಾಗೂ ಅವರಿಂದ ನಿಮಗೆ ಅನೇಕ ರೀತಿಯಾದಂತಹ ತೊಂದರೆಗಳನ್ನು ಪಡುವಂತಹ ದಿನವಾಗಿರ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲ ತೊಂದರೆಗಳನ್ನು ಅನುಭವಿಸುವಂತಹ ದಿನ ವೃಶ್ಚಿಕ ರಾಶಿಯವರದಾಗಿರ್ತದೆ. ಹಾಗಾಗಿ ವಿಶೇಷವಾಗಿ ಶನಿದೇವರನ್ನು ನೀವು ಪ್ರಾರ್ಥನೆ ಮಾಡೋದರಿಂದ, ಶನಿದೇವರ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳನ್ನು ಆಗುವುದನ್ನು ತಡೆಯಬಹುದು. ಹಾಗಾಗಿ ವೃಶ್ಚಿಕ ರಾಶಿಯವರು ಆದಷ್ಟು ಜಾಗೃತೆಯಾಗಿರುವುದು ಒಳ್ಳೆಯದು ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಧನುರಾಶಿಯವರಿಗೆ ಕೊಂಚ ಸಾಲ ಬಾಧೆಯ ಪರಿವರ್ತನೆ ಆಗುವಂಥದ್ದು, ಸಾಲಗಳು ಬರುವಂಥದ್ದಾಗಿರಬಹುದು, ಅಥವಾ ನೀವು ತೊಂದರೆಯಲ್ಲಿದ್ದಾಗ ಮಾಡಿದಂತಹ ಸಾಲದಿಂದ ಸಣ್ಣ ಪುಟ್ಟ ಮಾತುಗಳನ್ನು ಕೇಳುವಂಥದ್ದಾಗಿರಬಹುದು, ಹಾಗೂ ಆ ಸಾಲವನ್ನು ಹಿಂದಿರುಗಿಸುವಂತಹ ಸಮಯ ಬರುವಂತಹದ್ದಾಗಿರಬಹುದು. ಹೀಗೆ ಅನೇಕ ವಿಧವಾದಂತಹ ತೊಂದರೆಗಳನ್ನು ಎದುರಿಸುವಂತಹ ದಿನ ಇಂದಾಗಿರುತ್ತೆ. ಹಾಗಾಗಿ ನೀವು ಆದಷ್ಟು ಜಾಗೃತೆಯಾಗಿ ಇವತ್ತಿನ ದಿವಸ ಕಳೆದರೆ ನಿಮಗೆ ಅನುಕೂಲವಾಗ್ತದೆ. ಸಾಲದ ಬಾಧೆಯಿಂದ ಮುಕ್ತರಾಗ್ತೀರಾ. ಆದಷ್ಟು ಜಾಗೃತೆಯಿಂದ ಕೆಲಸ ಕಾರ್ಯಗಳನ್ನು, ವ್ಯವಹಾರಗಳನ್ನು ಹಾಗೂ ಆರೋಗ್ಯದಲ್ಲಿ ಒಂದು ಚೂರು ಗಮನವನ್ನು ವಹಿಸಿದರೆ ಧನುರಾಶಿಯವರು ಇವತ್ತಿನ ದಿವಸ ಎಲ್ಲದರಿಂದ ವಿಮುಕ್ತಿಯನ್ನು ಪಡಿತಾರೆ ಅಂತ ಕೂಡ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಜಯವನ್ನು ಸಂಪಾದನೆ ಮಾಡುವಂತಹ ದಿನವಾಗಿರ್ತದೆ. ನಿಮ್ಮ ಕೆಲಸಗಳನ್ನು ಅಭಿವೃದ್ಧಿಯನ್ನು ಕಾಣುವಂತಹ ದಿನವಾಗಿರ್ತದೆ. ಉದ್ಯೋಗದಲ್ಲಾಗಿರಬಹುದು, ವ್ಯಾಪಾರದಲ್ಲಾಗಿರಬಹುದು, ಹಾಗೂ ಇನ್ನಿತರೆ ಯಾವುದೇ ರೀತಿಯಾದಂತಹ ಕೆಲಸಗಳಲ್ಲೂ ಕೂಡ ನೀವು ಜಯವನ್ನು ಸಂಪಾದನೆ ಮಾಡುವಂಥದ್ದಾಗಿರುತ್ತೆ. ಎಲ್ಲರೂ ಕೂಡ ನಿಮ್ಮನ್ನು ಹೊಗಳುವಂತಹ ದಿನ ಮಕರ ರಾಶಿಯವರದಾಗಿರುತ್ತೆ ಅಂತ ಇವತ್ತಿನ ದಿವಸ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಪರಿಶ್ರಮ ಪಡುವಂತಹ ದಿನ. ನಿಮ್ಮ ಪರಿಶ್ರಮಕ್ಕೆ ಫಲದಾಯಕವಾದಂತಹ ದಿನ. ಅದಕ್ಕಾಗಿ ಆಂಜನೇಯನನ್ನು ಹಾಗೂ ಶನಿದೇವರನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕೆಲಸಗಳು ಜಯವೋ ಸಾಧಿಸುವುದು ಖಂಡಿತ. ಆ ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಯನ್ನು ಹೊಂದಿ ಆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಕಾಣುವಂತಹ ದಿನ ಇಂದಾಗಿರ್ತದೆ. ಹಾಗಾಗಿ ಕುಂಭರಾಶಿಯವರು ಆದಷ್ಟು ಜಾಗೃತರಾಗಿ ಎಲ್ಲರೊಟ್ಟಿಗೆ ಸಂತೋಷದಿಂದ ಮಾತಾಡಿದಾಗ ನಿಮ್ಮ ಪರಿಶ್ರಮಕ್ಕೆ ಫಲವು ಸಿಗುವಂತಹ ದಿನ ಇದಾಗಿರ್ತದೆ. ಹಾಗಾಗಿ ಕುಂಭರಾಶಿಯವರು ಆದಷ್ಟು ಜಾಗೃತಿಯಾಗಿರೋದು ಒಳ್ಳೆಯದು ಅಂತ ನಾನು ತಿಳಿಸ್ತಾ ಇದ್ದೇನೆ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾದಂತಹ ಫಲ, ಅದೇ ಅವರ ಸಹನೆಯಿಂದ ಇದ್ದು ಕೆಲಸ ಕಾರ್ಯಗಳನ್ನು ಮಾಡುವುದಾಗಿರ್ತದೆ. ಯಾವ ರೀತಿಯಾದಂತಹ ಕೆಲಸದಲ್ಲೂ ಕೂಡ ಸಹನೆ ಬಹಳ ಮುಖ್ಯವಾಗಿರ್ತದೆ. ಅಂತಹ ತಾಳ್ಮೆ ಸಹನೆಯಿಂದ ವರ್ತಿಸಿದಾಗ ನಿಮ್ಮ ಕೆಲಸಗಳು ಕೂಡ ಇವತ್ತಿನ ದಿವಸ ಯಶಸ್ವಿ ಆಗುವಂತಹ ದಿನವಾಗಿರ್ತದೆ. ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ನಿಮ್ಮ ಸ್ನೇಹಿತರೊಂದಿಗೆ ಪ್ರಶಂಸೆಯನ್ನು ಪಡಿತೀರಾ. ಸಂಬಂಧಿಕರೊಟ್ಟಿಗೆ ಖುಷಿಯನ್ನು ಪಡಿತೀರಾ. ಹಾಗೂ ನಿಮಗೆ ಎಲ್ಲ ರೀತಿಯಾದಂತಹ ಜಯವನ್ನು ಕೂಡ ಇವತ್ತು ಪಡಿತೀರಾ. ಹಾಗಾಗಿ ನೀವು ವೆಂಕಟೇಶ್ವರ ದೇವರನ್ನು ಇಲ್ಲವೇ ಆಂಜನೇಯನ ಅಥವಾ ಶನಿದೇವರನ್ನು ಪ್ರಾರ್ಥನೆ ಮಾಡೋದರಿಂದ ನಿಮಗೆ ಉತ್ತಮವಾದಂತಹ ಫಲವನ್ನು ಭಗವಂತ ಕೊಡ್ತಾನೆ ಅಂತ ತಿಳಿಸ್ತಾ ಇದ್ದೇನೆ. ಹಾಗಾಗಿ 12 ರಾಶಿ ಭವಿಷ್ಯಗಳನ್ನು ತಿಳಿಸಿದ್ದೇನೆ. ಭಗವಂತ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಿ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ರಾಶಿ ಭವಿಷ್ಯದ ಫಲವನ್ನು
ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.